ಬರ್ಗು ರಾಮಚಂದ್ರಪ್ಪ ಸರ್ ಥರದ ಸಿನಿಮಾಗಳಲ್ಲಿ ಮಾಡೋದಿದೆಯಲ್ಲ, ಅದು ಅಪರೂಪಕ್ಕೆ ಸಿಗೋವಂಥ ಅವಕಾಶ ಅಲ್ವಾ. ಅಷ್ಟು ವರ್ಷಗಳಿಂದ ಸಿನಿಮಾ ಮತ್ತು ಸಾಹಿತ್ಯ ಜೊತೆಗೆ ಶಿಕ್ಷಣ ಈ ಎಲ್ಲ ರಂಗಗಳಲ್ಲೂ ಹೆಸರು ಮಾಡಿರೋರು ಅವ್ರು ಸಿನಿಮಾ ಮಾಡ್ತಾರೆ ಅಂದಾಗ ಅದರಲ್ಲೂ ಒಂದು ವಿಷಯ, ಮುಖ್ಯವಾದ ವಿಷಯ ಇದ್ದೇ ಇರುತ್ತೆ. ಆ ಥರದ ಪಾತ್ರಗಳು ಸಾಮಾನ್ಯವಾಗಿ ಸಿಗೋದಿಲ್ಲ ನಮಗೆ. ನಾನು ಸಿನಿಮಾ ಮಾಡಿಲ್ಲ ಅಂತಲ್ಲ, ನನ್ನ ಆಯ್ಕೆಗಳೇ ತುಂಬ ಕಡಿಮೆ. ನಾನು ಅಷ್ಟು ಬೇಗ ಎಲ್ಲ ಒಪ್ಕೊಳ್ಳಲ್ಲ. ಮುಖ್ಯವಾಗಿ ನನಗೆ ಬೇಕಾಗಿರೋದು ಒಂದು ರಿಲೇಷನ್, ಒಂದು ಸಂಬಂಧ ಬೇಕಾಗುತ್ತೆ. ಆ ಸಂಬಂಧ ನಿಜವಾಗ್ಲೂ ಅದು ಬರೀ ಕಮರ್ಷಿಯಲ್ ಆಗಿರಬಾರ್ದು. ಕಾಸು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪಾತ್ರ ಮಾಡಿದೆ ಅಂತೆಲ್ಲ ನಾನು ಮಾಡಲ್ಲ. ನನಗೆ ಭಾವನಾತ್ಮಕವಾಗಿ ಒಂದು ಸಂಬಂಧದಲ್ಲಿ ನಂಬಿಕೆ ಇದೆ. ಆಮೇಲೆ ವಾಯ್ಲೆನ್ಸ್ ಇದೆ. ವಾಯ್ಲೆನ್ಸ್ ಇರೋ ಕಡೆ ಸ್ವಲ್ಪ ನಾನು ಕಮ್ಮಿನೇ ಇರೋದು. ಆ್ಯಕ್ಚುಲಿ ಅವ್ರು ಲಾಫಿಂಗ್ ಬುಡ್ಡದಲ್ಲಿದ್ದರು, ಅಲ್ಲಿ ತುಂಬ ಚೆನ್ನಾಗಿತ್ತು. ಲಾಫಿಂಗ್ ಆ ಥರದ್ದೊಂದು ವಿಶೇಷವಾದ ಪಾತ್ರಗಳು ಬರುತ್ತೆ. ಸೊ ಕಡಿಮೆ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪಾತ್ರಗಳು ಮಾಡಿದರೆ ಕೆಟ್ಟ ಪಾತ್ರಗಳು ಮಾಡಿಲ್ಲ ಅಂತ ನೀವು ಕೇಳಿಲ್ವಲ್ಲ, ಅದೇ ನನಗೆ ಈ ಥರ ಕತೆ ಬರುತ್ತೆ ಅಂತ ಸುಮ್ಮನೆ ಒಂದೆರಡು ಲೈನಲ್ಲಿ ಹೇಳಲ್ಲ. ತುಂಬ ಚೆನ್ನಾಗಿ ಈ ರೀತಿಯ ಕತೆ ಹೋಗುತ್ತೆ ಅಂತ ಪ್ರತಿಯೊಂದು ಸಿನಿಮಾದ ಸನ್ನಿವೇಶಗಳಿರ್ಬೋದು, ಇಂಪಾರ್ಟೆಂಟ್ ಸನ್ನಿವೇಶಗಳು, ಯಾವಾಗ ಹಾಡು ಬರುತ್ತೆ, ಈ ಹಾಡಿಗೆ ಮುಂಚೆ ಏನಾಗಿರುತ್ತೆ, ಇದೆಲ್ಲನೂ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಮೊದಲಿಗೆ ನಾವು ಮಾಡೋದು ಹಾಡುಗಳು. ಬ್ಯುಸಿಯಾಗಿರಬೇಕು ಅನ್ನೋದೇ ಧ್ಯೇಯ ಈ ಒಂದು ಫೀಲ್ಡಿಗೆ ಬಂದಾಗ. ಎಷ್ಟಾಗುತ್ತೋ ಅಷ್ಟು ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಸಮಯ ಮಾಡಿಕೊಳ್ಬೇಕು. ಈ ಥರ ಒಂದು ಒಳ್ಳೆ ಅವಕಾಶ ಬಂದಾಗ, ಈ ಸಿನಿಮಾ ಶುರು ಮಾಡಿದಾಗ ನಂದು ಸಿನಿಮಾ ಇನ್ನೂ ಶೂಟ್ ಶುರು ಆಗಿರಲಿಲ್ಲ, ಸ್ಕ್ರಿಪ್ಟ್ ಹಂತದಲ್ಲಿತ್ತು. ಎಲ್ಲ ಮಾಸಿನಗಳು ಓಡಬೇಕಾಗಿತ್ತು, ಬಟ್ ಓಡ್ತಾ ಇದೆ, ಥಿಯೇಟ್ರಿಂದ ಓಡೋಗ್ತಾ ಇದೆ. ಆ ಥರದ್ದೆಲ್ಲ ಕಾನ್ಸೆಪ್ಟ್ ಎಲ್ಲ ಇಲ್ಲ. ಯಾಕೆಂದರೆ ಒಬ್ಬ ಹೀರೋ, ಒಂದು ಟಾಪ್ ಹೀರೋ ಒಂದು ಇದ್ರಾಗ ಅವ್ನಿಗೆ ಅಂತ ಒಂದು ಮಿನಿಮಮ್ ಗ್ಯಾರಂಟಿ ಆಡಿಯನ್ಸ್ ಇರ್ತಾರೆ. ಅವ್ರು ಒಂದು ಸಲಿಗೆ ಬರ್ತಾರೆ, ಒಂದೆರಡು ಸಲಿಗೆ ಬರ್ಬೋದು, ಇಲ್ಲ ಅಂತಲ್ಲ. ಎಷ್ಟೋ ಜನಕ್ಕೆ ಫಿಲಿಮ್ ಮೇಕಿಂಗ್ನ ನಾಲೆಜೇ ಅಲ್ಲೇ ಬಂದು ಫಿಲಿಮ್ ಮಾಡಿದ್ದಾರೆ, ಆಮೇಲೆ ಏನೋ ಮಾಡಬೇಕು ಅಂತ ಮಾಡಿದ್ದಾರೆ. ಬಟ್ ಬರ್ಗು ರಾಮಚಂದ್ರಪ್ಪ ಅಲ್ಲ, ಅವರು ಸರಿ ಸುಮಾರು ಒಂದು 40 ವರ್ಷದ ಕೃಷಿ ಇದೆ ಅವ್ರನ್ನ, ಆಯಿತಾ. ಆಮೇಲೆ ಅವ್ರ ತಂಡನೂ ಹಾಗೆ ಇದೆ. 3 ಜನಕ್ಕೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ ಹೇಗಿದ್ದೀರಿ ಮೇಡಮ್? ಸೂಪರ್ ಆಗಿದ್ದೀವಿ. ಸಿನಿಮಾ ರಿಲೀಸ್ ಇದೆ, ತುಂಬ ಜೋಶಲ್ಲಿದ್ದೀವಿ. ಸರ್ ನಮಸ್ತೆ ನಿಮಗೆ. ಖಂಡಿತ, ಐ ರಿಪೀಟ್ ದ ಸೇಮ್. ಚೆನ್ನಾಗಿದ್ದೀವಿ. ನಮಗೆ ಮುಖ್ಯವಾಗಿ 25ನೇ ತಾರೀಕು ಸ್ವಪ್ನ ಮಂಟಪ ರಿಲೀಸ್ ಆಗ್ತಾಯಿದೆ, ಖುಷಿನಲ್ಲಿದ್ದೀವಿ. ಎಸ್ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಅದನ್ನು ಶುರು ಮಾಡೋಣ. ಮೇಡಮ್, ಸ್ವಪ್ನ ಮಂಟಪ ಒಂದು ಕನ್ನಡದ ಒಂದು ತುಂಬ ಅಂದರೆ ಒಂದು ಕನ್ನಡ ಹೆಸರಿಕೊಂಡು ಬರ್ತಕ್ಕಂಥ ಸಿನಿಮಾ. ಸೊ ಈ ಸಿನಿಮಾಗೆ ನಿಮಗೆ ಎಷ್ಟು ಅಂದರೆ ಯಾವ ರೀತಿ ಒಂದು ಎಕ್ಸೈಟ್ಮೆಂಟಲ್ಲಿ ಇದ್ದೀರಿ ನೀವು ಅಂತ? ನಟಿಯಾಗಿ ಎಲ್ಲ ಥರ ಕತೆಗಳು ಬರ್ತಾ ಇರತ್ತೆ. ಬಟ್ ಬರ್ಗು ರಾಮಚಂದ್ರಪ್ಪ ಸರ್ ಥರದ ಸಿನಿಮಾಗಳಲ್ಲಿ ಮಾಡೋದಿದೆಯಲ್ಲ, ಅದು ಅಪರೂಪಕ್ಕೆ ಸಿಗೋವಂಥ ಅವಕಾಶ ಅಲ್ವಾ. ಅಷ್ಟು ವರ್ಷಗಳಿಂದ ಸಿನಿಮಾ ಮತ್ತು ಸಾಹಿತ್ಯ ಜೊತೆಗೆ ಶಿಕ್ಷಣ ಈ ಎಲ್ಲ ರಂಗಗಳಲ್ಲೂ ಹೆಸರು ಮಾಡಿರೋರು ಅವ್ರು ಸಿನಿಮಾ ಮಾಡ್ತಾರೆ ಅಂದಾಗ ಅದರಲ್ಲೂ ಒಂದು ವಿಷಯ, ಮುಖ್ಯವಾದ ವಿಷಯ ಇದ್ದೇ ಇರುತ್ತೆ. ಆ ಥರದ ಪಾತ್ರಗಳು ಸಾಮಾನ್ಯವಾಗಿ ಸಿಗೋದಿಲ್ಲ ನಮಗೆ, ಭಾಳ ವಿಶೇಷ. ಈಗ ಅದು ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆಮೇಲೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲೂ ಕೂಡ ಇದು ನಾವು ಸ್ಕ್ರೀನ್ ಮಾಡಿದ್ವಿ. ಸೊ ನಮ್ಗೆ ಖುಷಿ ಇದೆ. ಮೇಡಮ್, ನಿಮ್ಮದೇ ಆದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಒಂದು ಫ್ಯಾನ್ ಪೇಜ್ ದೊಡ್ಡ ಮಟ್ಟಿಗೆ ಇದೆ. ಸೊ ಈ ಥರ ಒಂದು ಕಂಟೆಂಟ್ ಸಿನಿಮಾದಲ್ಲಿ ನಡೆಸುವಾಗ ಕೆಲವೊಂದಿಷ್ಟು ಫ್ಯಾನ್ಸ್ಗಳೆಲ್ಲ ಫೀಡ್ಬ್ಯಾಕ್ ಯಾವ ಥರ ಇತ್ತು ಅಂತ? ನಾನು ಸಿನಿಮಾ ಶೂಟ್ ಮಾಡುವಾಗ ಒಂದೇ ಒಂದು ಫೋಟೋ ಹಾಕಿದ್ದೆ, ಆಗಲೇ ತುಂಬ ಜನ ರೆಕಗ್ನೈಸ್ ಮಾಡಿದರು. ಅಂದರೆ ಸರ್ ಒಬ್ಬ ನಿರ್ದೇಶಕರಾಗಲ್ಲದೆ ಒಬ್ಬ ವ್ಯಕ್ತಿತ್ವವಾಗಿ ಕೂಡ ತುಂಬ ಜನಕ್ಕೆ ಇಷ್ಟ. ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಾಗ ಒಂದು ನನಗೂ ಕೂಡ ಒಂದಷ್ಟು ವಿಚಾರಗಳಿಗೆ ನಾನು ತೆರ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು. ಆಮೇಲೆ ಸಿನಿಮಾ ಅಂದರೆ ಬರೀ ಒಂದು ಎಂಟರ್ಟೈನ್ ಮಾಡ್ತೀವಿ ಅಂತಲ್ಲ, ಇಲ್ಲೊಂದು ವಿಚಾರ ಇದೆ, ಒಂದು ಶಿಕ್ಷಣ ಇದೆ, ಒಂದು ಅವೇರ್ನೆಸ್ ಇದೆ. ಸೊ ಈ ಎಲ್ಲ ವಿಚಾರಗಳಿಂದನೂ ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಳ್ತೀನಿ. ಸುಂದರ ಸರ್, ನಿಮ್ಮನ್ನು ದೊಡ್ಡ ಪರದೆ ಮೇಲೆ ನೋಡಿ ತುಂಬ ತುಂಬ ದಿನಗಳೇ ಆಯ್ತು ಅನಿಸುತ್ತೆ. ತುಂಬ ಖುಷಿ ಆಗ್ತಿದೆ ಸರ್ ನಮಗೆ. ಯಾಕಂದರೆ ನಿಮ್ಮ ಹಳೆಯ ಸಿನಿಮಾಗಳೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ವಿ ಸ್ಟೇಟ್ಗಳಲ್ಲಿ. ಇತ್ತೀಚೆಗೆ ಅದು ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸುತ್ತೆ ಎಲ್ಲ ಒಂದು ಕಡೆ ನಿಮ್ಮ ಸಿನಿಮಾಗಳಲ್ಲಿ. ಇಲ್ಲ, ಅದು ವಯೋಸಹಜ ಅಂತಾರಲ್ಲ, ಆ ಥರ ಆಗ್ತಾ ಇರುತ್ತೆ. ಏನು ಭಾಳ ದಿವಸ ಆಯಿತು ನಿಮ್ಮನ್ನು ನೋಡಿ, ಇತ್ತೀಚೆಗೆ ಕಾಣ್ತಾ ಇಲ್ಲ ಅಂತ. ಮೊದಲೆಲ್ಲ ಹೊರಗಡೆ ಜಾಸ್ತಿ ಕಾಣಿಸ್ಕೊತದೆ. ಸಿನಿಮಾನೂ ಹಾಗೇನೆ. ನಾನು ಸಿನಿಮಾ ಮಾಡಿಲ್ಲ ಅಂತಲ್ಲ, ನನ್ನ ಆಯ್ಕೆಗಳೇ ತುಂಬ ಕಡಿಮೆ. ನಾನು ಅಷ್ಟು ಬೇಗ ಎಲ್ಲ ಒಪ್ಕೊಳ್ಳಲ್ಲ. ಮುಖ್ಯವಾಗಿ ನನಗೆ ಬೇಕಾಗಿರೋದು ಒಂದು ರಿಲೇಷನ್, ಒಂದು ಸಂಬಂಧ ಬೇಕಾಗುತ್ತೆ. ಆ ಸಂಬಂಧ ನಿಜವಾಗ್ಲೂ ಅದು ಬರೀ ಕಮರ್ಷಿಯಲ್ ಆಗಿರಬಾರ್ದು. ಕಾಸು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪಾತ್ರ ಮಾಡಿದೆ ಅಂತೆಲ್ಲ ನಾನು ಮಾಡಲ್ಲ. ನನಗೆ ಭಾವನಾತ್ಮಕವಾಗಿ ಒಂದು ಸಂಬಂಧದಲ್ಲಿ ನಂಬಿಕೆ ಇದೆ. ನನಗೆ ಗುರು ಶಿಷ್ಯರ ಬಗ್ಗೆ ನಂಬಿಕೆ ಇದೆ. ಆಮೇಲೆ ಒಬ್ಬ ನಟ ಮತ್ತು ನಿರ್ದೇಶಕ ಹೇಗಿರಬೇಕು ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಬರ್ಗೂರು ಅವರು ಯಾವುದೇ ಸಿನಿಮಾ ಮಾಡಿದ್ರು ಇರ್ತೀವಿ. ಅದು
ಅನ್ಕಂಡೀಷ್ನಲ್ ಅಗ್ರಿಮೆಂಟ್ ನಮ್ಮದು. ಸೊ ಈ ಸಿನಿಮಾ ಬಹುಶಃ ಅವರ ವರ್ಷಕ್ಕೊಂದು ಅಥವಾ 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ ಅವರು. ಸೊ ಹಾಗಾಗಿ ನಾನೆಲ್ಲೂ ವರ್ಷದಲ್ಲಿ ಯಾವುದೋ ಕಾಣಿಸ್ಕೊಳ್ಳಿಲ್ಲ ಅಂತಿಲ್ಲ. ಬಹುಶಃ ಕಮರ್ಷಿಯಲ್, ನೀವು ಕೇಳೋ ಪ್ರಶ್ನೆ ಕಮರ್ಷಿಯಲ್ಗಿರ್ಬೋದು. ಕಮರ್ಷಿಯಲ್ಲೇ ಸ್ವಲ್ಪ ವಯಸ್ಸು ಪಾತ್ರಗಳೆಲ್ಲ ಕಮ್ಮಿ. ಇವತ್ತೆಲ್ಲ ನೋಡಿದರೆ ಬರೀ ದಾಡಿ, ಬರೀ ಬ್ಲಡ್ಡು, ಚಾಕು, ಚೂರಿ, ಆಮೇಲೆ ವಾಯ್ಲೆನ್ಸ್ ಇದೆ. ವಾಯ್ಲೆನ್ಸ್ ಇರೋ ಕಡೆ ಸ್ವಲ್ಪ ನಾನು ಕಮ್ಮಿನೇ ಇರೋದು. ಆಕ್ಚುಲಿ ಅವ್ರು ಲಾಫಿಂಗ್ ಬುಡ್ಡದಲ್ಲಿದ್ರು, ಅಲ್ಲಿ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ. ಆ ಥರದ್ದೊಂದು ವಿಶೇಷವಾದ ಪಾತ್ರಗಳು ಬರುತ್ತೆ. ಸೊ ಕಡಿಮೆ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪಾತ್ರಗಳು ಮಾಡಿದರೆ ಕೆಟ್ಟ ಪಾತ್ರಗಳು ಮಾಡಿಲ್ಲ ಅಂತ ನೀವು ಕೇಳಿಲ್ವಲ್ಲ, ಅದೇ ನನಗೆ ಬರ್ಗೂರು ಸರ್ ಅವರ ಸಿನಿಮಾಗಳಲ್ಲಿ ಪಾತ್ರಗಳು ಪ್ರತಿಯೊಂದು ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ ಅಲ್ಲ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ನಾವು ನೋಡ್ಬೋದು ತೆರೆ ಮೇಲೆ ಅಂತ? ಮನೆ ಯಜಮಾನನ ಪಾತ್ರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ನಾಯಕ ಮತ್ತು ನಾಯಕಿಗೆ ಸಂಘರ್ಷದಲ್ಲಿ ನಾನು ಒಂದು ಭಾಗಿಯಾಗಿರ್ತೀನಿ. ಹೇಗೆ ಮ್ಯಾನೇಜ್ ಮಾಡಬೇಕು, ಕುಟುಂಬನ ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಈ ಒಂದು ಸಾಂಸಾರಿಕ ಒಂದು ಡಿಫ್ರೆನ್ಸ್ ಇರುತ್ತೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದರಲ್ಲಿ ಒಂದು ಪಾತ್ರ. ಮತ್ತು ಅವರಿಬ್ಬರಲ್ಲೊಂದು ಹೋರಾಟ ಇರುತ್ತೆ. ಈ ಸ್ವಪ್ನ ಮಂಟಪ ಅನ್ನೋದು ಏನು ಪಾರಂಪರಿಕ ಕಟ್ಟಡಗಳನ್ನ ಅಥವಾ ಒಂದು ಜಾಗಗಳನ್ನ ಉಳಿಸೋ ಒಂದು ಪ್ರಯತ್ನ ಇದೆಯಲ್ಲ, ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ಗೂರು ಅವರ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಇದ್ದಂಗೆ ಇನ್ನೊಂದು ಸಿನಿಮಾ ಇರೋಲ್ಲ. ಅವ್ರ ಆಯ್ಕೆನೇ ಕಥಾ ಆಯ್ಕೆನೇ ಆ ಥರ ಇರುತ್ತೆ. ಹಾಗಾಗಿ ಪಾತ್ರ ಮಾಡುವ ಸೇಮ್ ನಟರೇ ಆಗಿರ್ತಾರೆ. ಅಂದರೆ ಸುಂದರರಾಜೇ ಆಗಿದ್ದರೆ ಒಂದು ಸಿನಿಮಾದಲ್ಲಿ ಇದ್ದಂಗೆ ಇನ್ನೊಂದು ಸಿನಿಮಾದಲ್ಲಿ ಅವ್ರ ಪಾತ್ರ ಇರಲ್ಲ. ಹೋದ ಸಿನಿಮಾದಲ್ಲಿ ಮಾಡಿದ್ರಲ್ಲ ಅದೇ ಥರ ರಿಪೀಟ್ ಆಗಿರುತ್ತೆ, ಯಾರು ಕೇಳಲ್ಲ. ಅದು ಅವರ ಕಾರ್ಯ ವೈಖರಿ ಮತ್ತು ವಿಶೇಷವಾದ ಒಂದು ಗುಣ ಅವರ ರೈಟಿಂಗಲ್ಲಿ. ಸೊ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ತಂದೆ ಪಾತ್ರ ಜೊತೆಗೆ ಮಗನ ಜೊತೆಗೆ ಹೋರಾಟದಲ್ಲೂ ಭಾಗಿಯಾಗ್ತಾರೆ ಅನ್ನೋವಾಗ ಖುಷಿಯಾಗತ್ತೆ. ಸಾಥ್ ಕೊಡ್ತಾರೆ. ಹಾಗೇ ನಾಯಕಿ ಜೊತೆನೂ ಅವ್ರಿಗೆ ಸಪೋರ್ಟ್ ಇರುತ್ತೆ. ಮನೆಯಲ್ಲೂ ನನ್ನ ಶ್ರೀಮತಿ ಪಾತ್ರನ ಶೋಭಾ ರಾಘವೇಂದ್ರ ಮಾಡಿದ್ದಾರೆ. ಅಲ್ಲೂ ಸ್ವಲ್ಪ ಹಾಸ್ಯ ಪ್ರಜ್ಞೆಗಳನ್ನ ಇಟ್ಟಿದ್ದಾರೆ ಅವರು. ಆ ಥರದ್ದೊಂದು ಬಹುಮುಖ ಪ್ರತಿಭೆಯ ಪಾತ್ರ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಎಸ್ ಮೇಡಮ್, ಸಿನಿಮಾದ ಹಾಡುಗಳ ವಿಚಾರವಾಗಿ ಮಾತಾಡಿದ್ರೆ ಆಲ್ರೆಡಿ ಯೂಟ್ಯೂಬಲ್ಲಿ 3 ಸಾಂಗ್ಸ್ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಇನ್ನು ಯಾವ ರೀತಿ ಸಾಂಗ್ಸ್ಗಳು ನೋಡ್ಬೋದು ಅಂತ ನಾವೇನು? 4 ಸಾಂಗ್ಸು, ಒಂದು ಬಿಗ್ ಸಾಂಗ್ ಇರೋದು ಸಿನಿಮಾದಲ್ಲಿ. ಎಲ್ಲವೂ ವಿಭಿನ್ನವಾದಂಥ ಸನ್ನಿವೇಶಗಳಲ್ಲಿ ಬರುತ್ತೆ. ಆಮೇಲೆ ಬೇರೆ ಬೇರೆ ರೀತಿಯಾದಂಥ ಒಂದು ಹೋರಾಟದ ಗೀತೆ ಆಗಲಿ, ಬಂಡಾಯದ ರೀತಿಯಲ್ಲಿ ಒಂದು ಗೀತೆ ಇದೆ. ಒಂದು ಕನ್ನಡದ ನಾಡು ನುಡಿಯ ಬಗ್ಗೆ ಒಂದು ಹಾಡಿದೆ, ಅದನ್ನು ವಿಜಯ ರಾಘವೇಂದ್ರ ಅವರೇ ಹಾಡಿರೋದು. ಒಂದು ಭಾಳ ವಿಶೇಷ, ಯಾಕೆಂದರೆ ಅವ್ರು ಹಾಡಿರೋದು ಕಮ್ಮಿನೇ, ತುಂಬ ಕಮ್ಮಿ ಹಾಡುಗಳನ್ನು ಅವರು ಹಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಇದ್ರದ್ದು ಸಾಹಿತ್ಯನ ಸರ್ ಕೊಟ್ಬಿಟ್ಟು ಇದಕ್ಕೆ ಕಂಪೋಸ್ ಮಾಡಿ ಅಂತ ಕೊಟ್ಟಿದ್ದು ಮೊದಲನೇ ಸಾಂಗು, ಕನ್ನಡದ ಹಾಡು. ಅವಾಗಲೇ ಅವರು ಚೆನ್ನಾಗಿ ಹಾಡ್ತಾರಲ್ವ, ವಿಜಯ ರಾಘವೇಂದ್ರ ಅವ್ರ ಕೈಲೇ ಹಾಡಿಸ್ಬೇಡ ಅಂತ ಹೇಳಿದರು. ಹಾಗಾಗಿ ಆ ಸಾಂಗ್ನ ವಿಜಯ ರಾಘವೇಂದ್ರ ಅವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇನ್ನೊಂದು ಹಾಡನ್ನು ಪ್ರೇಮವೇ ಅನ್ನೋಂಥ ಒಂದು ಡುಯೆಟ್ ಸಾಂಗು, ಆ ಒಂದು ಹಾಡನ್ನು ಹೇಮಂತ್ ಅವರು ಗೊತ್ತು, ಪ್ರಖ್ಯಾತ ಗಾಯಕರು. ಸೊ ಹೇಮಂತ್ ಅವ್ರ ಜೊತೆಯಲ್ಲಿ ಹೊಸ ಗಾಯಕ ಮೊದಲ ಸಿನಿಮಾದಲ್ಲಿ ಹಾಡ್ತಾ ಇರೋದು. ಸರೆಗಮಪದಲ್ಲಿ ಮೈಸೂರು ಅಮೂಲ್ಯ ಅಂತ ಒಂದು ಹುಡುಗಿ ಇದ್ಲು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ಲು. ಸೊ ಅವ್ರನ್ನ ನೋಡಿಬಿಟ್ಟು, ಅಂದರೆ ಈಗ ನಾವು ಹೇಳ್ತೀವಲ್ಲ, ಸಿನಿಮಾ ಸಾಹಿತ್ಯ ಇಷ್ಟೇ ಅಲ್ಲದೆ ಒಟ್ಟಾರೆ ಏನೇನು ನಡೀತಾ ಇದೆ ಎಲ್ಲದರ ಬಗ್ಗೆ, ಆಗುಹೋಗುಗಳ ಬಗ್ಗೆ ಬರ್ಗೂರು ಸರ್ ಗೊತ್ತಿರುತ್ತೆ. ಸೊ ಯಾರು ರಿಯಾಲಿಟಿ ಶೋ ಯಾವ್ದು ನಡೀತಾ ಇದ್ದಾಳೆ, ಆ್ಯಕ್ಟ್ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾವ ಸೀರಿಯಲ್ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಅಂದರೆ ಅವ್ರ ಸಿನಿಮಾಗಳಿಗೆ ನೆಕ್ಸ್ಟ್ ಉಪಯೋಗಕ್ಕೆ ಬರುತ್ತಾ ಅಂತ ಒಳ್ಳೆ ನಟ, ಗಾಯಕರು ಈ ಥರದವ್ರು ಇದ್ದಾರೆ ಅಂತ ನೋಡ್ತಾನೆ ಇರ್ತಾರೆ. ಅದೇ ರೀತಿಯಲ್ಲಿ ಹುಡುಕಿದಂಥ ಹುಡುಗಿ ಇವಳು ಅಮೂಲ್ಯ, ತುಂಬಾ ಚೆನ್ನಾಗಿ ಹಾಡಿದ್ದಾಳೆ ಮೊದಲನೇ ಹಾಡು ಸಿನಿಮಾಗೆ. ಆಮೇಲೆ 3ನೇ ಸಾಂಗು ನಾನು ಹಾಡಿದ್ದೀನಿ. ಕೊನೆಯಲ್ಲಿ ಬರುವಂಥ ಒಂದು ಹೋರಾಟದ ಕ್ರಾಂತಿ ಗೀತೆ ಅಂತಲೇ ಹೇಳ್ಬೋದು. ಮತ್ತು ಈ ಸಿನಿಮಾದ ಆಶಯವನ್ನು ಇಟ್ಕೊಂಡಂಥ, ಅಂದರೆ ಐತಿಹಾಸಿಕ ಏನು ಇದಿದೆ, ನಮ್ಮ ಪಾರಂಪರಿಕ ಕಟ್ಟಡಗಳು ಅಂಥದನ್ನೆಲ್ಲ ನಾವು ಉಳಿಸ್ಬೇಕು ಅನ್ನೋಂಥದ್ದನ್ನೇ ಇಟ್ಕೊಂಡು ಒಂದು ಹಾಡು ಮಾಡಿದ್ದಾರೆ. ಆ ಹಾಡನ್ನು ಸಿರಾದ ಬಹಳ ಉದಯೋನ್ಮುಖ ಗಾಯಕ ವೇದದಲ್ಲಿ ಒಂದು ಹಾಡನ್ನು ಕೂಡ ಹಾಡಿದ್ರು ಅವರು, ಮೋಹನ್ ಅಂತ ಅವ್ರು ಹಾಡಿದ್ದಾರೆ. ಅವರು ಅಷ್ಟೇ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಇದಿಷ್ಟು ಹಾಡುಗಳು ಝಂಕಾರ್ ಮ್ಯೂಸಿಕ್ ಅವರ ಕಡೆಯಿಂದ ಬಿಡುಗಡೆ ಆಗಿದೆ. ಸೊ ಇದಿಷ್ಟು ಸಂಗೀತದ ಬಗ್ಗೆ ಹೇಳೋದಾದರೆ. ಆ್ಯಂಡ್ ಹಾಡುಗಳ ಬಗ್ಗೆ ಆ್ಯಂಡ್ ರೆಕಾರ್ಡಿಂಗ್ ಡೆಫಿನೆಟ್ಲಿ ಅದು ಪ್ರತಿ ಸಿನಿಮಾ ಅವ್ರದ್ದು ಮಾಡ್ತಾ ಬೇರೆ 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 ರೀತಿಯಾಗಿರುತ್ತೆ. ಇದರಲ್ಲಿ ಸ್ವಲ್ಪ ನನಗೆ ವಿಶೇಷ ಅಂತ ಅನಿಸಿದ್ದು, ಒಂದು ಸ್ವಲ್ಪ ಸಸ್ಪೆನ್ಸ್ ಇದೆ ಕಥೆಯಲ್ಲಿ. ಏನು ಮಂಟಪ ಯಾವುದಿದು, ಯಾವ ಥರದ ಮಂಟಪ, ಅಲ್ಲಿ ಹೋದಾಗ ಏನೋ ವಿಶೇಷ
ನಡೀತಿರುತ್ತೆ ಹೀರೋಗೆ ಹೀರೋಯಿನ್ಗೆ ಎಲ್ಲರೂ. ಸೊ ಅದು ಯಾಕೆ ಹಾಗಾಗ್ತಿರುತ್ತೆ, ಇದರಲ್ಲಿ ಏನೋ ಬೇರೆ ಏನೋ ವಿಷಯ ಇದೆಯಾ ಅಂತೆಲ್ಲ ನಾವು ನೋಡೋರಿಗೆ ಅನಿಸುತ್ತೆ. ಆ ಥರ ಕುತೂಹಲವನ್ನು ಉಳಿಸ್ಕೊಂಡು ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ರಿವೀಲ್ ಆಗುತ್ತೆ ಏನು ಅದು ಎಕ್ಸಾಕ್ಟ್ಲಿ ಏನು ಅನ್ನೋಂಥದ್ದು. ಅದೆಲ್ಲ ನನಗೆ ಸ್ವಲ್ಪ ಖುಷಿ ಆಯಿತು, ಯಾಕೆಂದರೆ ನನಗೆ ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ಗೆಲ್ಲ ಇಷ್ಟ. ಸೊ ಖುಷಿಯಾಗಿ ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಸರ್ ಅವರ ಸಿನಿಮಾಗಳಲ್ಲಿ ಮೊದಲಿಗೆ ಕಥೆ ಈ ಥರ ಕಥೆ ಬರುತ್ತೆ ಅಂತ ಸುಮ್ಮನೆ ಒಂದೆರಡು ಲೈನಲ್ಲಿ ಹೇಳಲ್ಲ, ತುಂಬ ಚೆನ್ನಾಗಿ ಈ ರೀತಿಯ ಕಥೆ ಹೋಗುತ್ತೆ ಅಂತ ಪ್ರತಿಯೊಂದು ಸಿನಿಮಾದ ಸನ್ನಿವೇಶಗಳಿರ್ಬೋದು, ಇಂಪಾರ್ಟೆಂಟ್ ಸನ್ನಿವೇಶಗಳು, ಯಾವಾಗ ಹಾಡು ಬರುತ್ತೆ, ಈ ಹಾಡಿಗೆ ಮುಂಚೆ ಏನಾಗಿರುತ್ತೆ, ಇದೆಲ್ಲನೂ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಮೊದಲಿಗೆ ನಾವು ಮಾಡೋದು ಹಾಡುಗಳು. ಹಾಗಾಗಿ ಹಾಡುಗಳು ಮಾಡಬೇಕಾದ್ರೇ ಆ ಸಿನಿಮಾ ಹೆಂಗಿರುತ್ತೆ, ಏನು ಹೀರೋಯಿನಿಗೆ ಆ ಸಾಹಿತ್ಯಕ್ಕೆ ಸರಿಯಾದಂಥ ಕಂಪೋಸಿಷನ್ ಇದನ್ನೆಲ್ಲ ಅವ್ರು ಹೇಳಿರ್ತಾರೆ. ಹಾಗಾಗಿ ಒಂದು ರೀತಿ ಈಸಿನೇ ಕೆಲಸ ಮಾಡೋದು. ಆಮೇಲೆ ಗಾಯಕರು ಅವರೇ ಅರ್ಧ ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ, ಇವ್ರನ್ನ ಆಡ್ಸೋಣ ಅಂತ. ಅರ್ಧ ಆ ಒಂದು ನಮಗೆ ಖುಷಿ ಕೊಡುವಂಥ ವಿಷಯ ಮತ್ತು ಕಲಿಯುವಂಥ ವಿಷಯ. ಯಾಕೆ ಈ ಹಾಡು, ಈ ಸಾಹಿತ್ಯ ಈ ರೀತಿ ಇರಬೇಕು, ಇದರಲ್ಲಿ ಯಾವ ಥರದ ವಾದ್ಯಗಳನ್ನ ನಾವು ಬಳಕೆ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಐತಿಹಾಸಿಕ ಕಥೆ ಬರೋದ್ರಲ್ಲಿ ಮೇಡಮ್ ಕೂಡ ಆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಡ್ತಾರೆ. ವಿಜಯ ರಾಘವೇಂದ್ರ ಅವರು ಬಹಳ ಡಿಫ್ರೆಂಟಾಗಿ ಕಾಣಿಸ್ಕೊಡ್ತಾರೆ ಇಬ್ಬರು. ಅವಾಗ ಬರುವಂಥ ಸನ್ನಿವೇಶಗಳೇ ಬೇರೆ ಥರ, ಅಲ್ಲಿ ಬರೋದು ಸ್ವಲ್ಪ ಹಳೆಯ ಕಾಲದ ಥರ ಸ್ವಲ್ಪ ರೆಟ್ರೋ ಕೈಂಡ್ ಕೊಡಬೇಕು. ಮತ್ತು ಇನ್ನು ಸೋಷಿಯಲ್ ಉಳಿದಿರೋದೆಲ್ಲ ಈ ಎಲ್ಲ ಕಲಿತಾನೆ ಬರ್ತಾ ಇದ್ವಿ. ಆಮೇಲೆ ಎಲ್ಲ ರೆಡಿ ಇರುತ್ತೆ ಸರ್, ಎಲ್ಲ ಸಾಹಿತ್ಯ ರೆಡಿ, ಡೈಲಾಗ್ಸ್ ರೆಡಿ, ಎಲ್ಲವೂ ಸಿದ್ಧತೆ ಮಾಡಿಕೊಂಡೇ ಅವರು ಶೂಟ್ಗೆ ಹೋಗೋದು. ಹಾಗಾಗಿ ನಮಗೆ 50% ಕೆಲಸ ಆಗೋಗಿರುತ್ತೆ. ಎಸ್ ರಂಜಿನಿ ಮೇಡಮ್, ಸಿನಿಮಾ ನಿರ್ದೇಶನದ ಜೊತೆಗೆ ಅಭಿನಯ, ಸೊ ಇದನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಎಲ್ಲ ಕಡೆಯೂ ಕೂಡ ನೀವು ತುಂಬ ಬ್ಯುಸಿಯಾಗಿರ್ತೀವಿ. ಬ್ಯುಸಿಯಾಗಿರಬೇಕು ಅನ್ನೋದೇ ಧ್ಯೇಯ ಈ ಒಂದು ಫೀಲ್ಡಿಗೆ ಬಂದಾಗ. ಎಷ್ಟಾಗುತ್ತೋ ಅಷ್ಟು ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಸಮಯ ಮಾಡಿಕೊಳ್ಬೇಕು. ಈ ಥರ ಒಂದು ಒಳ್ಳೆ ಅವಕಾಶ ಬಂದಾಗ, ಈ ಸಿನಿಮಾ ಶುರು ಮಾಡಿದಾಗ ನಂದು ಸಿನಿಮಾ ಇನ್ನೂ ಶೂಟ್ ಶುರು ಆಗಿರಲಿಲ್ಲ, ಸ್ಕ್ರಿಪ್ಟ್ ಹಂತದಲ್ಲಿತ್ತು. ಸರ್ ಹತ್ರನೂ ನಾನು ಮಾತಾಡ್ತಿದ್ದೆ ನಿರ್ದೇಶನದ ಬಗ್ಗೆ, ಅವರ ಅಭಿಪ್ರಾಯಗಳು, ಅವರ ಅನುಭವಗಳನ್ನ ನಾನು ತಗೊಳ್ತಾ ಇದ್ದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಮಾದರಿ ಲೀಡರ್ ಅವರು. ಬರೀ ಸಿನಿಮಾ ನಿರ್ದೇಶಕ ಒಬ್ಬರೇ ಅಲ್ಲ, ಅಲ್ಲೂ ಕೂಡ ಒಂದು ಟೀಚರ್ ಸ್ಟೂಡೆಂಟ್ ಒಂದು ಸಂಬಂಧ ಇರುತ್ತೆ, ಒಂದು ಸ್ಕೂಲ್ ವಾತಾವರಣ ಇರುತ್ತೆ. ಸೊ ಬ್ಯಾಲೆನ್ಸ್ ಮಾಡೋದು ಅಷ್ಟೊಂದು ಕಷ್ಟ ಆಗಿಲ್ಲ. ಮೊದಲನೇ ಶೆಡ್ಯೂಲ್ ಸ್ವಲ್ಪ ನನ್ನ ಇಡೀ ಸಿನಿಮಾ ಶುರು ಆಗಬೇಕಿತ್ತು, ಅದನ್ನು ಶುರು ಮಾಡ್ದೇ ಆಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಈಗೆಲ್ಲ ಸಿನಿಮಾ ಬೇಗ ಅವರು ಹೇಳಿದಕ್ಕಿಂತ ಇನ್ನೂ ಬೇಗನೆ ಮುಗಿಸಿದ್ವಿ. ಅದು ಎಷ್ಟು ಕ್ಲಾರಿಟಿ ಇತ್ತು ಅಂತಂದರೆ, ಇಷ್ಟು ದಿನ ಆಗುತ್ತೆ ಅಂದರೆ ಅಷ್ಟೇ ದಿನಕ್ಕೆ ಮುಗೀತು ಸಿನಿಮಾ. ಸೊ ಅಷ್ಟು ಕಷ್ಟ ಏನಾಗಲಿಲ್ಲ. ಓಕೆ, ಈ ಸಿನಿಮಾದಿಂದ ಅಂದರೆ ಬರಗೂರು ಸರ್ ಅವರ ನೀವು ಏನೆಲ್ಲ ಕಲ್ತಿದ್ದೀರಿ ಅಂತ? ಮೊದಲನೇದಾಗಿ ಅವರ ಎನರ್ಜಿ ಯಾವತ್ತೂ ಕೂಡ ಜೀವನ ಸ್ಫೂರ್ತಿ ಇರುತ್ತಲ್ಲ, ಒಂದು ಅದ್ರ ಪ್ರೀತಿ ಆಗಿರ್ಬೋದು, ಆಮೇಲೆ ಕೆಲಸದ ಬಗ್ಗೆ ಇರೋವಂಥ ಶ್ರದ್ಧೆ. ನಾವು ಯಾವ ಏಜಲ್ಲಿದ್ದೀವಿ ಅನ್ನೋದು, ಏಜ್ ಇಸ್ ಜಸ್ಟ್ ಅ ನಂಬರ್. ನಮ್ಮ ಉತ್ಸಾಹ ಯಾವತ್ತೂ ಕಡಿಮೆ ಆಗಬಾರ್ದು. ಅದನ್ನು ಪ್ರತಿಯೊಬ್ಬರೂ ಕಲಿಬೇಕಾಗಿರೋದು. ನಾವು ಯಾವಾಗ ಆಯಿತು ಬಿಡು ಅಂದ್ಕೋತೀವೋ ಅಲ್ಲಿಗೆ ಜೀವನ ಕೊನೆ ಅಂತ ಕಾಣುತ್ತೆ. ಆಮೇಲೆ ಸುಮ್ಮನೆ ಬದುಕಿರ್ತೀವಿ ಅಷ್ಟೇ, ಉಸಿರಾಡ್ತಿರ್ತೀವಿ. ನಮ್ಮೊಳಗೆ ಎಲ್ಲಿವರೆಗೂ ನಾವು ಛಲ, ಪ್ರೀತಿ, ಕೆಲಸದ ಬಗ್ಗೆ ಒಂದು ಶ್ರದ್ಧೆ ಇಟ್ಕೊಂಡಿರ್ತೀವೋ ಆಗ ಜೀವನ ಇನ್ನೂ ಅರ್ಥಪೂರ್ಣವಾಗಿ ಬದುಕಬಹುದು ಅಂತ ನಾನು ಅಂದ್ಕೊಳ್ತೀನಿ. ಇದನ್ನು ನಾನು ಕಲಿತೆ. ಸರ್, ಈ ಥರ ಒಂದು ಕಂಟೆಂಟ್ ಸಿನಿಮಾನ ಇತ್ತೀಚೆಗೆ ನೋಡುವವರು ಅಂದರೆ ಸ್ವಲ್ಪ ಎಲ್ಲೋ ಆಡಿಯನ್ಸ್ ಬೇರೆ ಥರನೇ ಸಿನಿಮಾಗಳು ನೋಡ್ತಾರೆ. ಅಂದರೆ ತುಂಬ ಮಾಸ್ ಆಗಿರಬೇಕು ಆ ಥರ ಎಲ್ಲ ಸಿನಿಮಾಗಳು ನೋಡಿ, ಈ ಥರ ಕಂಟೆಂಟ್ ಸಿನಿಮಾ ಜನಗಳಿಗೆ ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ ಅಂತ, ಯಾವ ಥರ ಇಷ್ಟಪಡ್ಬೋದು ಅಂತ? ಇಲ್ಲ, ಆಯ್ಕೆ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಏನು ಎಲ್ಲರೂ ಮಾಸ್ ಸಿನಿಮಾನೇ ನೋಡಬೇಕು ಅನ್ನೋದಕ್ಕೆ ಎಲ್ಲ ಮಾಸ್ ಸಿನಿಮಾಗಳು ಓಡಬೇಕಾಗಿತ್ತು. ಬಟ್ ಓಡ್ತಾ ಇದೆ, ಥಿಯೇಟ್ರಿಂದ ಓಡೋಗ್ತಾ ಇದೆ. ಆ ಥರದ್ದೆಲ್ಲ ಕಾನ್ಸೆಪ್ಟ್ ಎಲ್ಲ ಇಲ್ಲ. ಯಾಕೆಂದರೆ ಒಬ್ಬ ಹೀರೋ, ಒಂದು ಟಾಪ್ ಹೀರೋ ಒಂದು ಇದ್ರಾಗ ಅವ್ನಿಗೆ ಅಂತ ಒಂದು ಮಿನಿಮಮ್ ಗ್ಯಾರಂಟಿ ಆಡಿಯನ್ಸ್ ಇರ್ತಾರೆ. ಅವ್ರು ಒಂದು ಸಲಿಗೆ ಬರ್ತಾರೆ, ಒಂದೆರಡು ಸಲಿಗೆ ಬರ್ಬೋದು, ಇಲ್ಲ ಅಂತಲ್ಲ. ಆದರೆ ಅವ್ರನ್ನ ಪದೇ ಪದೇ ನೋಡಬೇಕು ಅಂತ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹೆಚ್ಚು ಹಣ ಹಾಕ್ಬಿಟ್ರೆ ಏನಾಗುತ್ತೆ, ಒಂದು ಸಲ ನೋಡ್ಕೊಂಡು ಹೋಗ್ತಾರೆ. ಕತೆ ಭದ್ರವಾಗಿದ್ದು, ಬೇರೆ ಪಾತ್ರಗಳೆಲ್ಲ ಚೆನ್ನಾಗಿದ್ದು, ಎಲ್ಲ ವಿಭಾಗದಲ್ಲೂ ಅದಕ್ಕೆ ಮನ್ನಣೆ ಇದ್ದರೆ ಮಾತ್ರ ಅಂತ ಸಿನಿಮಾಗಳು ಓಡುತ್ತೆ. ಬಟ್ ನಮ್ಮ ಸಿನಿಮಾ ಹಾಗಲ್ಲ. ನಮ್ಮ ಸಿನಿಮಾ ಒಂಥರ ಸಸ್ಪೆನ್ಸ್ ಇದ್ದೇ ಇರುತ್ತೆ, ನಮ್ಗೆ ಆಡಿಯನ್ಸ್ ಇದ್ದೇ ಇರ್ತಾರೆ. ಅಂದರೆ ನೀವು ನೋಡಿ, ಇವಾಗ ಹೇಳ್ತೀವಿ ಈ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ, ಈಗ ಈ ಸಿನಿಮಾ ತೊಗೊಂಡಾಗ ಏನಪ್ಪ ಸ್ವಪ್ನ ಮಾಡ್ತಿದ್ದೆ, ಬರಗೂರು ಏನು ಥರ ಮಾಡಿರ್ಬೋದು
ಅಂತ ಅವರ ಒಂದು ಅಭಿಮಾನಿಗಳೇ ಇರ್ತಾರೆ. ಅದು ಬಿಟ್ಟು ಬೇರೆಯವರು ಇದ್ದಾರೆ. ಇವತ್ತು ನೀವು ನೋಡಿದ್ರೆ ನಾಟಕಕ್ಕೆ ರಂಗಶಂಕರ್ ಹೌಸ್ಫುಲ್ ಆಗುತ್ತೆ. ಯಾವುದೇ ನಾಟಕ ಆದರೂ ನೋಡ್ತಾರೆ. ಯಾಕೆ ನೋಡ್ತಾರೆ ಅಂದರೆ ಒಂದ್ಸಲ ನೋಡಬೇಕು ಅಂತ ಇರ್ತಾರೆ. ಅದೇ ಥರ ನಮ್ಮ ಸಿನಿಮಾ. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ಏನೋ ಅವ್ರಿಗೊಂದು ಅಷ್ಟು ಮಾಸ್ ಹೀರೋ, ಇವರೊಂದು ಮಾಸ್ ಹೀರೋಯಿನ್ ಆ ಥರದಲ್ಲ. ಇವರು ಪಾತ್ರಧಾರಿಗಳು. ಇವರಲ್ಲೇನೋ ವಿಶೇಷತೆ ಇದೆ. ಈ ಸಿನಿಮಾದಲ್ಲೇನೋ ಒಂದು ನಿಗೂಢತೆ ಇದೆ. ನೋಡಬೇಕು ಅಂತ ನೋಡಬೇಕಷ್ಟೆ. ಸೊ ಹಾಗಾಗಿ ಕನ್ನಡ ಸಿನಿಮಾಗಳು ಆ ಕಾಲದಲ್ಲಿ ಪುಟ್ಟಣ್ಣ ಹೇಗಿದ್ದರು, ಸಿದ್ಧಲಿಂಗಯ್ಯ ಹೇಗಿದ್ದರು, ಮತ್ತು ದೊರೆಭಗವಾನ್ ಅದೇ ಥರನೇ ಬರ್ಬೋದು ರಾಮಚಂದ್ರಪ್ಪ. ಅದರಿಂದ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಇರೋದ್ರಿಂದ ಅದನ್ನು ನೋಡುವಂಥ ಆಡಿಯನ್ಸ್ ಇದ್ದೇ ಇದ್ದಾರೆ. ಅದೇ ಥರ ನಾನು ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಕ್ಕೋಸ್ಕರ ಹೇಳ್ತಾ ಇಲ್ಲ. ನಾನು ಅವ್ರ ಸಿನಿಮಾ ನೋಡಿದೆ ಬೇರೆ ರೀತಿಯೇ, ಬೇರೆ ಸಿನಿಮಾ ನೋಡೋದೇ ಬೇರೆ ರೀತಿಯೇ. ಹಾಗಾಗಿ ನನಗೆ ಇದರ ಬಗ್ಗೆ ಸ್ವಪ್ನ ಮಂಟಪದ ಬಗ್ಗೆ ಅದರದ್ದೇ ಆದಂಥ ಶಕ್ತಿ ಅದಕ್ಕಿದೆ. ಸರ್ ಇತ್ತೀಚೆಗೆ ಅಂದರೆ ತುಂಬ ಸಿನಿಮಾಗಳು ಬರ್ತಿದೆ ಸರ್ ಎಲ್ಲ ಇದರಲ್ಲಿ. ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಕೂಡ ಬರ್ತಿದೆ. ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾಗಳು ಗಟ್ಟಿಯಾಗಿ ಚಿತ್ರಮಂದಿರದಲ್ಲಿ ನಿಲ್ತಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಏನು ಹೇಳ್ತಿರ್ಬೋದು ಅಂತ, ಯಾವುದ್ರಲ್ಲಿ ಹೇಳ್ತಿರ್ಬೋದು? ಇಲ್ಲ ಅದು ಆ ಥರ ಅಲ್ಲ. ನಾನು ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿದ್ದಾಗ ಸಿನಿಮಾ ಏನೋ ಮಾಡಬೇಕು ಅಂತ ಬಂದು ಮಾಡ್ತಾರೆ. ಸರ್ ನಾನು ಒಂದು ಸಿನಿಮಾ ಮಾಡಿದೆ ಸರ್, ನಾನು ಕಾಣಿಸ್ಕೊಂಡೆ ಸರ್, ನನ್ನ ಹತ್ರ ಒಂದು ಸೈಟ್ ಮಾಡಿದೆ, ಅದೆಲ್ಲ ಸಿನಿಮಾ. ಇದು ಸಿನಿಮಾ ಏಕೆಂದರೆ ಪಾಪ ಎಂ ಬಾಬು ಅವರು ಕೂಡ ಒಂದು ಬಂಡವಾಳ ಹಾಕಿದ್ದಾರೆ ಅಂದರೆ ಒಂದು ನಂಬಿಕೆಯಿಂದ ಹಾಕಿರೋದು. ಆ ನಂಬಿಕೆನ ಉಳಿಸ್ಕೊಳ್ಳೋಷ್ಟು ನಮಗಾದರೆ ಸಾಕು. ನಾವು ಇದರಲ್ಲಿ ಹಾಕ್ಬಿಟ್ಟು 10 ಪಟ್ಟು ತೆಗಿಬೇಕು, 20 ಪಟ್ಟು ತೆಗಿಬೇಕು ಅನ್ನೋ ಥರದಲ್ಲ. ಈಗ ಮಾವಿನ ಸೀಸನ್ ಬಂತು, ಎಲ್ಲ ಮಾವಿನೂ ಬೇಗ ಹಣ್ಣಾಗಬೇಕು ಅಂತ ಸ್ಪ್ರೇ ಹೊಡೆದು ಮಾಡ್ತಾರಲ್ಲ, ಆ ಥರದ್ದಲ್ಲ ಇದು. ಈ ಸ್ಪ್ರೇನೇ ಹೊಡೆಯಲ್ಲ. ಇದು ಆರ್ಗ್ಯಾನಿಕ್ ಫುಡ್ ಇದ್ದಂಗೆ. ಇದು ಡೆಫಿನೆಟಾಗಿ ಇದಕ್ಕಿರೋಂಥ ಶಕ್ತಿ ತಂದೆ ಇದೆ. ಹಾಗಾಗಿ ನಾವು ಬೇರೆ ಸಿನಿಮಾಗಳಿಗೆ ಬೇರೆ ಇದಕ್ಕೆ ಕಂಪೇರ್ ಮಾಡೋ ಅಗತ್ಯವೇ ಇಲ್ಲ. ಅಗತ್ಯ ಇಲ್ಲ. ಯಾಕೆಂದರೆ ಅದೊಂಥರ ಏನಾಗುತ್ತೆ, ಅಲ್ಲಿ ಬಂದಾಗ ಅವ್ರಿಗೆ ಎಷ್ಟೋ ಜನಕ್ಕೆ ಫಿಲ್ಮ್ ಮೇಕಿಂಗ್ನ ನಾಲೆಜೇ ಇಲ್ಲದೆ ಬಂದು ಫಿಲ್ಮ್ ಮಾಡಿದ್ದಾರೆ. ಆಮೇಲೆ ಏನೋ ಮಾಡಬೇಕು ಅಂತ ಮಾಡಿದ್ದಾರೆ. ಬಟ್ ಬರೂರು ರಾಮಚಂದ್ರಪ್ಪ ಅಲ್ಲ, ಅವರು ಸರಿ ಸುಮಾರು ಒಂದು 40 ವರ್ಷದ ಕೃಷಿ ಇದೆ ಅವ್ರನ್ನ, ಆಯಿತಾ. ಆಮೇಲೆ ಅವ್ರ ತಂಡನೂ ಹಾಗೆ ಇದೆ. ಅದನ್ನು ನಟರಾಜ್ ಶಿವ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಶಮಿತಾ ಮಲ್ನಾಡ್ ಆಗಿರ್ಬೋದು, ನಮ್ಮ ಸುರೇಶ್ ಅರಸ್ ಆಗಿರ್ಬೋದು, ತಂಡ ಗಟ್ಟಿಯಾಗಿದೆ. ಅದರಿಂದ ಅದರಲ್ಲಿ ಉಳಿಕೆ ಯಾವುದೂ ಇಲ್ಲ. ಮೇಕಿಂಗಲ್ಲಿ ತುಂಬ ಪರ್ಫೆಕ್ಟ್. ಅದೇ ಇದರೆಲ್ಲ ಹೇಳ್ತಾ ಇದ್ದಲ್ಲ, ಮೇಷ್ಟ್ರು ಯಾವುದೇ ಕೆಲಸ ಕೈ ತೊಗೊಂಡ್ರೆ ಮೊದಲು ಡೆಡಿಕೇಶನ್. ಆ ಡೆಡಿಕೇಶನ್ ಇರೋದಕ್ಕೆ ಅವ್ರು 24 ಸಿನಿಮಾ ಮಾಡೋಕ್ಕಾಗಿದ್ದು. ಮತ್ತು ಪ್ರತಿ ಸಿನಿಮಾನು ಒಬ್ಬ ನಿರ್ದೇಶಕ ನಾನು ನಿರ್ದೇಶನ ಮಾಡಿಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗಿದೋಯ್ತು ಅಂತ ಅವ್ರು ಕೂರುವಂಥ ವ್ಯಕ್ತಿನೇ ಇಲ್ಲ. ಆ ಸಿನಿಮಾವನ್ನು ಗೆಲ್ಲಿಸುವವರೆಗೂ ಅವರು ಹೋರಾಟ ಮಾಡ್ತಾರೆ. ಅದು ಅವರ ಶಕ್ತಿ. ಅದಕ್ಕೆ ಅವರ ಕಾರ್ಯವೈಖರಿನ ಕ್ವಶನೇ ಮಾಡೋಂಗೇ ಇಲ್ಲ. ಸೊ ಎಂ ಬಾಬು ಅವರು ಏನಾದರೂ ಒಂದು ನಂಬಿಕೆಯಿಂದ ಹಾಕಿದೆ ಅಂದರೆ ಅವ್ರದ್ದು ದೃಢವಾದ ನಂಬಿಕೆ ಅದು. ನನ್ನ ಸಿನಿಮಾ ಯಾಕೆ ಮಾಡಬೇಕು, ನಾಟಕ ಮಾಡಿಬಿಟ್ಟು ಒಂದು ನಾಟಕ ಮಾಡಿದೆ ಅಂದರೆ ಒಂದು 60-70 ಸಾವಿರ ರೂಪಾಯಿ ನಾಟಕ ಮುಗಿಸ್ಬಿಡೋಣ ಅಂತಲ್ಲ. ಇವತ್ತು ನಾಟಕಕ್ಕೂ ಕೂಡ ಬಂಡವಾಳ ಹಾಕಬೇಕು ಅಂದರೆ ಮಿನಿಮಮ್ 5ರಿಂದ 10 ಲಕ್ಷ ರೂಪಾಯಿ ಬೇಕಾಗತ್ತೆ. ಸೊ ಅಂಥದ್ರಲ್ಲಿ ಸಿನಿಮಾ ಮಾಡ್ತಾಯಿದ್ದಾರೆ ಅಂದರೆ ಶ್ರೇಷ್ಠತೆಯೇ ಅದು. ಅದರಲ್ಲಿ ಆಯ್ಕೆ ಹಾಡುಗಳೆಲ್ಲ ಕೇಳಬೇಕು. ಇದರಲ್ಲಿ ನೋಡಿ, ಹಾಡಿದೆ, ದೃಶ್ಯಗಳು ತುಂಬ ಚೆನ್ನಾಗಿದೆ. ಎರಡೂ ರಂಜನಿನೂ ಹಾಗೂ ವಿಜಯರಂಗದ ಡ್ಯುಯಲ್ ಪಾತ್ರಗಳನ್ನ ಮಾಡಿದ್ದಾರೆ. ಕಲರ್ಫುಲ್ಲಾಗಿದೆ. ಲೊಕೇಶನಲ್ಲಿ ಸೆಟ್ ಹಾಕಿದ್ದಾರೆ. ಆ ಸೆಟ್ಟು ನೈಜತೆಯಿಂದ ಕೂಡಿದೆ. ಆ ಸೆಟ್ ನೋಡೋಕ್ಕೆ ಖುಷಿಯಾಗತ್ತೆ. ಆಮೇಲೆ ಎಲ್ಲರ ಕೆಲಸಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಪರ್ಫೆಕ್ಷನ್ ಇದು ಅವ್ರು ಯಾವುದು ಬಿಟ್ಕೊಡಲ್ಲ. ಆ ಥರದ ಹಠವಾದಿಯವರು. ನಿಮ್ಗೆ ಗೊತ್ತು, ಬರಗೂರು ರಾಮಚಂದ್ರಪ್ಪ ಯಾವುದರಲ್ಲೂ ಆಯಿತು ಹೋಯಿತು ಅನ್ನೋ ವ್ಯಕ್ತಿನೇ ಅಲ್ಲ. ಸೊ ಇವತ್ತು ಈ ಪಿಕ್ಚರ್ನ ಬಿಡುಗಡೆ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅಂದರೆ ಎಂ ಬಾಬು ಅವರು, ಅವ್ರಿಗೊಂದು ಬೆನ್ನು ತಟ್ಟಬೇಕು ನಾವು. ಅವ್ರು ಸಿನಿಮಾ ಆಯ್ತು ಅಲ್ರಿ ಬಿಡ್ರಿ, ಏನೋ ಒಂದು ಸಬ್ಸಿಡಿ ಬಂತು, ಅವಾರ್ಡ್ ಬಂತು, ಸಾಕೊಂದು ಕೂತಲ್ಲ. ಪಿಕ್ಚರ್ ನೋಡಬೇಕು ಜನ ಅಂತಲೇ. ಅದರಲ್ಲಿ ಸಪ್ಲಿಮೆಂಟ್ವಾಗಿ ನಾನು ಬೇರೆ ಸಿನಿಮಾಗೆ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಸಿನಿಮಾ ನಮ್ಮದು, ನಮ್ಮ ಮಗು ನಮ್ಮದು. ನಮ್ಮ ಮಗುನ ಹೇಗೆ ಬೆಳೆಸ್ಬೇಕು ನಾವು ಹಾಗೆ ಬೆಳೆಸ್ತೀವಿ. ಅದನ್ನು ಹೇಗೆ ಜನಗಳಿಗೆ ತಲುಪಿಸ್ಬೇಕು ಅದನ್ನು ತಲುಪಿಸ್ತಾ ಇದ್ದೀವಿ ಅಷ್ಟೇ. ಮೇಡಮ್, ಇದು ಬರಗೂರು ರಾಮಚಂದ್ರ ಸರ್ ಅವರ ಸಿನಿಮಾದಲ್ಲಿ ಹಾಡುಗಳು ಅಂದರೆ ಕೇಳಂಗಿಲ್ಲ. ಅದ್ಭುತವಾದ ಪ್ರತಿಯೊಂದು ಸಿನಿಮಾ ಅಂದರೆ ಅವರು ಹಿಂದಿನ ಸಿನಿಮಾಗಳು ತಗೊಂಡು ಕೂಡ ಅಷ್ಟೇ ಹಾಡುಗಳು ಸಕ್ಕತ್ತಾಗಿದೆ. ಅಂದರೆ ನಿಮ್ಗೆ ಇಲ್ಲಿ ಯಾವ ಚಾಲೆಂಜಿಂಗ್ ಆಗಿತ್ತು ಅಂತ ಹಾಡುಗಳು ಮಾಡೋದ್ರಲ್ಲಿ? ಪ್ರತಿಯೊಂದು ಹಾಡುಗಳು ಚಾಲೆಂಜಿಂಗ್. ಅವರ ಪ್ರತಿ ಸಿನಿಮಾನು ಬೇರೆ ಬೇರೆ ರೀತಿಯಾಗಿರುತ್ತೆ. ಈ ಒಂದು ಸಿನಿಮಾದಲ್ಲಿ ಅದೇ ಹೇಳಿದಾಗೆ ಐತಿಹಾಸಿಕ ಹಿನ್ನೆಲೆ ಇರೋಂಥ ಒಂದು ಕತೆ, ಅದು ಸುಮಾರಷ್ಟಿದೆ. ಹಿಂಗೆ ಬಂದು ಹಂಗೆ ಹೋಗೋದಿಲ್ಲ. ಆ ಒಂದು ವಿಭಾಗದಲ್ಲಿ ರೀ ರೆಕಾರ್ಡಿಂಗ್ ಮಾಡುವಂಥದ್ದು ಇರ್ಬೋದು.
ಮತ್ತು ಅವರ ಪ್ರತಿ ಸಿನಿಮಾಗಳಲ್ಲೂ ಇಷ್ಟೇ ಬೇಕು, ಇಷ್ಟೇ ಸಾಕು ಅನ್ನೋಂಥದ್ದು ಕೆಲವು ವಿಷಯಗಳಿರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಕೆಲವು ಸರಿ ಬೇಕಿದ್ದಿರೋ ಕಡೆ ಕೆಲವು ಒಂದಷ್ಟು ವಾದ್ಯಗಳನ್ನ ಹಾಕೊಳ್ಳೋವಂಥದ್ದು ಇರ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ಸ್ನ ಅವರು ಇಷ್ಟಪಡಲ್ಲ, ಆದಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಹಾಕಿ ಮಾಡೋವಂಥದ್ದು ಇರ್ಬೋದು. ಯಾಕೆಂದರೆ ಇವಾಗ ನಿಮಗೆ ಗೊತ್ತಿರೋ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಎಲ್ಲ ಎಲೆಕ್ಟ್ರಾನಿಕ್ ಇದರಲ್ಲಿ ಮಾಡಿ ರೆಡಿ ಮ್ಯೂಸಿಕ್ ಬರುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ ಆಗಿದೆ ಕಾಲ. AI ಇದರಲ್ಲಂತೂ ನೀವು ಫೀಡ್ ಮಾಡಿದ್ರೆ ಏನು ಬೇಕು ಈ ಸನ್ನಿವೇಶ ಅಂದರೆ ಮ್ಯೂಸಿಕ್ ಬಂದ್ಬಿಡುತ್ತೆ. ಬಟ್ ನಮ್ಗೇನು ಬೇಕು ಅದು ಕೊಡಲ್ಲ, ಅದಕ್ಕೇನು ಬೇಕೋ ಅದು ಕೊಡುತ್ತೆ. ಹಾಗಾಗಿ ಸಿನಿಮಾಗಳಲ್ಲಿ ಅವ್ರಿಗೆ ಏನು ಬೇಕು ಅದೇ ಕೊಡಬೇಕು. ನಾನು ಏನೋ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಏನೋ ಒಂದು ಮಾಡಿದ್ರೆ ಅದು ಇಷ್ಟಪಡಲ್ಲೇ ಇಲ್ಲ, ಸಿಂಪಲ್ ಆಗಿರಲಿ, ಈ ಒಂದು ಸನ್ನಿವೇಶಕ್ಕೆ ಸರಳವಾಗಿರಲಿ. ಈ ಒಂದು ಸನ್ನಿವೇಶ ಕ್ಲೈಮ್ಯಾಕ್ಸಲ್ಲೂ ಏನೋ ಒಂದು ಉತ್ಕಟತೆ ಇರುವಂಥದ್ದೇನೋ ಇದೆ ಅಂತಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಹೆವಿ ಮ್ಯೂಸಿಕ್ ಬೇಕಾಗ್ಬೋದು. ಎಲ್ಲ ಕಡೆ ಸುಮ್ಮನೆ ಇದೆ ಅಂದ್ಬಿಟ್ಟು ತುಡುತ್ತಾ ಇರೋವಂಥದ್ದನ್ನು ಅವ್ರು ಒಪ್ಪಲ್ಲ. ಅದನ್ನು ನಾನು ತುಂಬ ಕಲ್ತಿದ್ದೀನಿ. ಕೆಲವೊಮ್ಮೆ ನಾವು ಕಮರ್ಷಿಯಲ್ ಸಿನಿಮಾಗಳಲ್ಲೇ ಬರೀ ಹಾಡ್ಕೊಂಡು ಬಂದಿರೋದ್ರಿಂದ ಕೆಲವು ಸರಿ ಅನಿಸುತ್ತೆ ಇದಕ್ಕೊಂದು ಹಂಗೆ ಮಾಡ್ಬೇಡವಾ ಅಂತ ಅನಿಸುತ್ತೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಮಾಡಿರ್ತೀನಿ ನೀವು ನೋಡಿ, ಬೇಡ ಅಂದರೆ ತೆಗೆಯೋಣ ಅಂತ. ಸೊ ಆ ಒಂದು ಸ್ವಾತಂತ್ರ್ಯ ಕೂಡ ನಮ್ಗೆ ಕೊಟ್ಟಿರ್ತಾರೆ. ಇನ್ನೇನು ಮಾಡಲೇಬೇಡ್ರಿ, ಇಷ್ಟೇ ಬೇಕ್ರಿ, ಅಷ್ಟೇ ಮಾಡಿರಿ, ಆ ಥರನೂ ಇಲ್ಲ. ನೀವು ಮಾಡಿ, ನಿಮ್ಮ ಸ್ವಾತಂತ್ರ್ಯ ನೀವು ಮಾಡಿ, ಅದರಲ್ಲಿ ಏನಾದರೂ ಬೇಡ ಅನ್ನೋದಿದ್ರೆ ಅವರು ಬೇಡ ಅಂತ ಹೇಳ್ತಾರೆ. ಆ ಥರದ್ದು ಒಂದು ಕೆಲಸ ಮಾಡುವಂಥ ಒಂದು ವಾತಾವರಣ ಬೇಕಾಗತ್ತೆ. ಆಮೇಲೆ ನಾವು ಮಹಿಳಾ ಸಂಗೀತ ನಿರ್ದೇಶಕಿಯಾಗಿ ತೆಗೆದುಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಆ ಥರದ್ದು ಯಾವುದೇ ರೀತಿಯಾದಂಥ ಸನ್ನಿವೇಶ ಇಲ್ಲ. ಸಂಪೂರ್ಣ ಸ್ವಾತಂತ್ರ್ಯ ನಿಮ್ಮ ಕೆಲಸದಲ್ಲಿ ನಿಮಗಿರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ನಮಗೆ ಬಿಟ್ಟಿದೆ, ಅವನು ಕೊಟ್ಟಂಥ ಅವಕಾಶ ಅಷ್ಟೇ. ಎಸ್ ಮೇಡಮ್, ಈ ಕತೆಗೆ ನೀವು ಆಯ್ಕೆ ಆದಾಗ ಸರ್ ನಿಮಗೆ ಕತೆಗೆ ಇದು ಮಾಡ್ತಾರೆ, ಯಾವ ರೀತಿ ನೀವು ಎಕ್ಸಿಬಿಟ್ ಆಗಿದೆ ಅಂತ ಅಂಥ ಒಂದು ದೊಡ್ಡ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ದು, ಸೊ ಹೇಗೆ ಅಂತ? ನನಗೆ ಎರಡನೇ ಯೋಚನೆ ಮಾಡೋಕ್ಕೇನೂ ಇರಲಿಲ್ಲ. ಫೋನ್ ಮಾಡಿಬಿಟ್ಟು ಹೇಳಿದರು ಈ ಥರ ನಿಮ್ಮದು ಮುಖ್ಯ ಪಾತ್ರ ಇರುತ್ತೆ ಅಂತ. ಡೇಟ್ಸ್ ಯಾವಾಗಿರುತ್ತೆ ಸರ್ ಅನ್ನೋದು ಒಂದೇ. ನಂದು DDDK ಸಿನಿಮಾ ನಾನು ಆವಾಗ ಶುರು ಮಾಡಬೇಕಾಗಿದ್ದರಿಂದ ಅದು ಒಂದೇ ನನ್ನ ಯೋಚನೆ ಇದ್ದಿದ್ದು. ಇದನ್ನು ಮಾಡ್ತಾ ಅಂದರೆ ಆ್ಯಕ್ಟರ್ ಅಂದರೆ ನಮಗೆ ಕಾಯ್ತಾರೆ, ನಿರ್ದೇಶಕರಂದರೆ ನಾನೇ ಎಲ್ಲ ನಿಲ್ಲಿಸ್ಬಿಟ್ಟು ಬರಬೇಕಾಗತ್ತೆ. ಸೊ ಅದು ಒಂದೇ ನನಗಿದ್ದಿದ್ದು ಚಾಲೆಂಜ್ ಈ ಸಿನಿಮಾ ಮಾಡಬೇಕು ಅಂದರೆ. ನಮ್ಮ ಸಿನಿಮಾ DDDK ಕನಸು ಕಟ್ಕೊಂಡು ತುಂಬ ತಯಾರಿ ಮಾಡ್ಕೊಂಡಿದ್ದೆ. ಅದೇ ಸಮಯಕ್ಕಿದ್ದು ಶೂಟಿಂಗಿಗೆ ಒಂದಷ್ಟು ದಿನ ಡೇಟ್ ಕೊಡಬೇಕು ಅಂತಂದರೆ ಏನಪ್ಪ ಇದು ನಮ್ಮ ಟೀಮ್ ಏನು ಅನ್ಕೋತಾರೆ ಅನ್ನೋದು ಒಂದೇ ಇದ್ದಿದ್ದು. ಬಟ್ ಅದೃಷ್ಟ ಎಲ್ಲನೂ ಅಂದ್ಕೊಂಡಂಗೆ ಸರಿಯಾಗಿ ಸಮಯದಲ್ಲಿ ಮುಗಿದು ಅದು ಕೂಡ ಕಾಂಪ್ರಮೈಸ್ ಆಗದೆ ಆಯಿತು. ಖುಷಿ ಇದೆ. 2 ಪಾತ್ರದಲ್ಲಿ ನಾನು ಮೊದಲನೇ ಸಲ ಮಾಡ್ತಾರೆ, ಯಾವ ಸಿನಿಮಾದಲ್ಲೂ ನಾನು 3 ಪಾತ್ರದಲ್ಲಿ ಮಾಡಿಲ್ಲ. ಅದರಲ್ಲೂ ಒಂದು ಇವತ್ತಿನ ಹುಡುಗಿಯಾಗಿ ಇವತ್ತಿನ ಟೀಚರ್ ಲುಕ್ನಲ್ಲಿ ಬರುತ್ತೆ, ಇನ್ನೊಂದು ಒಂದು ಕಾಲ್ಪನಿಕ ಐತಿಹಾಸಿಕ ಲುಕ್ಕಲ್ಲಿ ಬರುತ್ತೆ. ತುಂಬ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಇದು ಸದಾ ನೆನಪಲ್ಲಿ ಉಳಿಯೋ ಸಿನಿಮಾ ಉಳ್ಕೊಳ್ಳುತ್ತೆ ನನಗೆ. ಎಸ್, ಕೊನೆಯದಾಗಿ ಸಿನಿಮಾ ಇನ್ನೇನು ಇದೆ, 25ಕ್ಕೆ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸೊ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಎಲ್ಲರೂ ಹೇಳೋದಿಷ್ಟೇ, ಕನ್ನಡಿಗರೆಲ್ಲ ಬಂದು ಒಟ್ಟಾಗಿ ಬಂದು ಕನ್ನಡ ಸಿನಿಮಾವನ್ನು ನೋಡಿ, ಸ್ವಪ್ನ ಮಂಟಪವನ್ನು ನೋಡಿ ಅಂತ ಹೇಳ್ತೀನಿ. ಯಾಕೆಂತಂದರೆ ಇದು ಅಪ್ಪಟ ಕನ್ನಡದ ಶಕ್ತಿ ಇರುವಂಥ ವ್ಯಕ್ತಿ ಮಾಡಿದಂಥ ಸಿನಿಮಾ. ಸೊ ಹಾಗಾಗಿ ಇದರಲ್ಲಿ ಕನ್ನಡತನ ಮಾತ್ರ ಅಲ್ಲ, ಒಂದು ಭಾರತೀಯ ಸಂಸ್ಕೃತಿನೇ ಪ್ರತಿಬಿಂಬಿಸುತ್ತೆ. ಅದು ಪಾರಂಪರಿಕ ಜಾಗಗಳನ್ನ ಬರೀ ಕರ್ನಾಟಕದಲ್ಲಿ ಮಾತ್ರ ಸೇವ್ ಮಾಡಿ ಅಂತೇಳಿಲ್ಲ, ಅವರು ವಿಶ್ವಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಇದನ್ನು ಅದು ವಿಶ್ವ ಸಂದೇಶ ಇದೆ. ಸೊ ಹಾಗಾಗಿ ಇಟ್ಸ್ ಇಂಟರ್ನ್ಯಾಷನಲ್ ಥಾಟ್ ಇರುವಂಥ ಸಿನಿಮಾ. ಜೊತೆಗೆ ಕನ್ನಡಿಗರು ಮತ್ತು ಕರ್ನಾಟಕದಲ್ಲಿರುವ ಎಲ್ಲರೂ ಈ ಸಿನಿಮಾವನ್ನು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ನೋಡ್ಬೇಕು. ಯಾಕೆಂದರೆ ಒಂಥರ ಎಲ್ಲ ಹೇಳ್ತಾರಲ್ಲ, ಆರ್ಟ್ ಫಿಲ್ಮ್ ಥರ ಅಲ್ಲ, ಇದು ಭಾಳ ಅದ್ಭುತವಾದಂಥ ಸಿನಿಮಾ ಅಂತ ಇದೆ. ಯಾಕೆಂದರೆ ಸಸ್ಪೆನ್ಸ್ ಇದೆ. ವಿಜಯ ರಾಘವೇಂದ್ರ ಅವರು, ರಂಜನಿ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ. ಇವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. 2 ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಅದರಲ್ಲಿ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾರೆ ಐತಿಹಾಸಿಕ ಇದರಲ್ಲಿ. ಅದನ್ನ ನೋಡ್ಬೇಕಂದ್ರೆ ಆಮೇಲೆ ಏನು ಸಂದೇಶ ಕೊಡ್ತಾ ಇದೆ ಸಿನಿಮಾ, ಒಂದು ಒಳ್ಳೆ ಸಂದೇಶ. ಬರ್ಗು ರಾಮಚಂದ್ರಪ್ಪ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಸಿನಿಮಾದಿಂದ ಅನ್ನೋದನ್ನು ಖಂಡಿತ ಎಲ್ಲರೂ ನಮ್ಮ ಕನ್ನಡ ಪ್ರೇಕ್ಷಕರು ನೋಡಬೇಕು. 25ನೇ ತಾರೀಕು ಎಲ್ಲರೂ ಸಮಯ ಮಾಡಿಕೊಂಡು ಸಿನಿಮಾ ನೋಡಿ. ಸ್ವಪ್ನ ಮಂಟಪ. ಥ್ಯಾಂಕ್ ಯು. ಥ್ಯಾಂಕ್ ಯು.